ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಕುಸುಮ ಹಾಗೆ ತನ್ಮಯ್ ಇಬ್ಬರು ಕೂಡ ತಾಂಡವ್ನ ಫಾಲೋ ಮಾಡಿಕೊಂಡು ಶ್ರೇಷ್ಠ ಮನೆ ತನಕ ಹೋಗ್ತಾರೆ. ಆದರೆ ಅಲ್ಲಿ ತಾಂಡವ ಇನ್ಯಾವತ್ತೂ ಕೂಡ ನನಗೆ ಈ ಶ್ರೇಷ್ಠ ವಿಷಯದ ಬಗ್ಗೆ, ಈ ಮನೆ ವಿಷಯದ ಬಗ್ಗೆ ಕಾಲ್ ಮಾಡಬೇಡಿ, ನನಗೂ ಅವಳಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಹೊರಟ್ಬಿಡ್ತಾರೆ. ಕುಸುಮ ಅವರು ತಾಂಡವ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ನಾವಿದ್ದೀವಿ ಅಂತ ಈ ರೀತಿ ಡ್ರಾಮಾ ಮಾಡಿದೆ ಅಲ್ವಾ ಅಂತ ಕೇಳಿದಾಗ, ಸುಮ್ಮನೆ ಏನೇನೋ ಅನ್ಕೋಬೇಡಿ, ನಾನು ಬದಲಾಗಿದ್ದೀನಿ, ನೀವು ನಂಬಲಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ತಾಂಡವ್ ಹೊರಡ್ತಾರೆ. ನಂತರ ಮತ್ತು ತಾಂಡವ್ನ ಫಾಲೋ ಮಾಡ್ತಾರೆ ತನ್ಮಯ್ ಮತ್ತು ಕುಸುಮ ಅವರು. ನಂತರ ಒಬ್ಬ ಲಾಯರ್ನ ಭೇಟಿ ಮಾಡ್ತಾರೆ ತಾಂಡವ್. ಅದನ್ನು ನೋಡಿದಂಥ ಅವರು ತಾಂಡವ್ ಹೋಗ್ತಿದ್ದಾಗೆ ಲಾಯರ್ನ ಕೇಳ್ತಾರೆ, ಯಾಕೆ ಅವನು ನಿಮ್ಮನ್ನು ಭೇಟಿ ಮಾಡಿದ ಅಂತ. ಅವರು ಸೂರ್ಯವಂಶಿ ಮನೆಯನ್ನು ತಮ್ಮ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿದ್ರು ಅಂತ ಲಾಯರ್ ಹೇಳ್ತಾರೆ. ಈ ವಿಷಯ ಕೇಳಿಸ್ಕೊಂಡಂಥ ಕುಸುಮ ಅವ್ರಿಗೆ ಆಘಾತವಾಗುತ್ತೆ. ಮನೆ ಹೊಡೆಯೋದಕ್ಕೆ ಈ ಕೀಳುಮಟ್ಟಕ್ಕೆ ಇಳಿದ್ನ ಇವನು ಅಂತ ಹೇಳಿ ನಂತರ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೆ ಈ ತಾಂಡವ್ ಲಾಯರ್ನನ್ನು ಭೇಟಿ ಮಾಡೋಕ್ಕೆ ಹೋಗಿದ್ದ, ನಮ್ಮ ಮನೆಯನ್ನು ತನ್ನ ಹೆಸರಿಗೆ ಮಾಡ್ಕೊಳ್ಳೋಕೆ ಹೋಗಿದ್ದ ಅಂತ ಹೇಳ್ತಾರೆ. ಈ ಕಡೆ ತಾಂಡವ್, ಹೌದು ನೀನು ಹೇಳ್ತಿರೋದು ನಿಜಾನೇ ಅಮ್ಮ, ನಾನು ಲಾಯರ್ ಭೇಟಿ ಮಾಡಿದ್ದು ನಿಜ, ಮನೆಯನ್ನು ಹೆಸರಿಗೆ ಮಾಡಿಸ್ಕೊಟ್ಟಿರೋದು ಖಂಡಿತ ನಿಜ, ನಾನೇನು ಸುಳ್ಳು ಅಂತ ಹೇಳ್ತಿಲ್ವಲ್ಲ ಅಂತ ತಾಂಡವ್ ಹೇಳ್ತಾರೆ. ನೋಡಿದ್ಯಾ ತನ್ವಿ, ನಿಮ್ಮಪ್ಪನೇ ಒಪ್ಕೊಂಡು ಅವ್ನು ಮಾಡ್ತಿರೋ ಕೆಲಸನ, ಈಗಲಾದರೂ ಗೊತ್ತಾಯ್ತಾ ನಿಮ್ಮಪ್ಪ ಎಂಥವನು ಅಂತ. ನಾನು ಹೇಳಿದೆ, ನೀನು ಕೇಳಲೇ ಇಲ್ಲ. ಇವಾಗ ನೋಡು, ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದೆ ಅನ್ನೋ ಕಾರಣಕ್ಕೆ ತನ್ನ ತಪ್ಪನ್ನ ಒಪ್ಕೋತಿದ್ದಾನವನು ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಈ ಕಡೆ ತನ್ವಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಅಷ್ಟರಲ್ಲಿ ತಾಂಡವ್ 1 ನಿಮಿಷ ಬರ್ತೀನಿ ಅಂತ ರೂಮಿಗೆ ಹೋಗ್ತಾರೆ. ಪತ್ರನ ತೊಗೊಂಡು ಬರ್ತಾರೆ. ಹೌದು, ಈ ಒಂದು ಮನೆಯನ್ನು ನಾನು ಹೆಸರಿಗೆ ಮಾಡಿಸ್ಕೋಬೇಕು ಅನ್ನೋ ಕಾರಣಕ್ಕೇ ಲಾಯರ್ನ ಭೇಟಿ ಮಾಡಿದ್ದು, ಇಲ್ಲೇ ಇದೆ ನೋಡಿ ಮನೆ ಪತ್ರ ಅಂತ ಹೇಳಿ ಭಾಗ್ಯ ಕೈಗೆ ಕೊಡ್ತಾರೆ. ಈ ಒಂದು ಮನೆಯನ್ನು ನಿನ್ನ ಹೆಸರಿಗೆ ಮಾಡಿಸಿದ್ದೀನಿ ಅಂತ ಹೇಳಿ ಪತ್ರ ಕೊಡ್ತಾರೆ. ಇದನ್ನು ನೋಡಿದೆ ಕುಸುಮ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ತನ್ವಿ ಟೈಮ್ ನೋಡಿದ್ರ, ಅಪ್ಪ ಮನೆಗೋಸ್ಕರ ಅಂದ್ರಲ್ವ, ಈಗ ಮನೆಯೇ ಅಮ್ಮನ ಹೆಸ್ರಿಗೆ ಬರ್ಕೊಟ್ಟಿದ್ದಾರೆ, ಈಗಲಾದರೂ ನಂಬ್ತೀರಾ ಪಪ್ಪ ಬದಲಾಗಿದ್ದಾರೆ ಅಂತ ಹೇಳಿ ಅಜ್ಜಿ ಮೇಲೆ ರುಚಿಗೆ ಹೇಳ್ತಾರೆ. ಈ ಕಡೆ ಕುಸುಮ ಅವ್ರಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಫುಲ್ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೊರಗಡೆ ಬರ್ತಾರೆ. ಈ ಕಡೆ ಆದಿ ಭಾಗ್ಯ ಕೂಡ ಬರ್ತಾರೆ. ಏನಿದು ಗೆಳತಿ, ಯಾಕೆ ಇಷ್ಟು ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊಂಡಿದ್ದೀರಾ ನೀವು ಅಂತ ಆದಿ ಪ್ರಶ್ನೆ ಮಾಡ್ತಿದ್ದಾರೆ. ಇನ್ನೇನು ಮಾಡೋದು ಫ್ರೆಂಡು, ಆ ತಾಂಡವ್ ನಾಟಕ ಮಾಡ್ತಿದ್ದಾನೆ, ಮುಖವಾಡ ಹಾಕ್ಕೊಂಡಿದ್ದಾನೆ, ಬಟ್ ನಮ್ಮ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗ್ತಾನೆ ಇಲ್ಲ. ಅವ್ನು ನಾಟಕ ಮಾಡ್ತಿದ್ದಾನೆ ಅನ್ನೋದನ್ನು ನಮ್ಮಿಂದ ಸಾಬೀತುಪಡಿಸೋಕೆ ಆಗ್ತಿಲ್ಲ, ಅವ್ನು ನಿಜವಾಗ್ಲೂ ಬದಲಾಗಿಲ್ಲ ಅಂತ ಕುಸುಮ ಅವ್ರು ಹೇಳ್ತಾರೆ. ನೋಡಿ ಅತ್ತ, ನೀವು ಅವರನ್ನು ಸುಳ್ಳು ಹೇಳ್ತಿದ್ದಾರೆ, ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿ ಬಟಾಬೈಲ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ತನ್ವಿ ದೃಷ್ಟಿಲಿ ಕೆಟ್ಟವರಾಗ್ತಿದ್ದಾರಾ ನೀವು ಅಂತ ಭಾಗ್ಯ ಹೇಳಿದಾಗ ಆದಿ ಕೂಡ, ಹೌದು ನಾನು ಅದನ್ನೇ ಹೇಳಬೇಕು ಅಂತ ಬಂದೆ ಗೆಳತಿ, ಅವ್ರು ಮುಖವಾಡ ಹಾಕ್ಕೊಂಡು ನಾಟಕ ಮಾಡ್ತಿದ್ದಾರೆ ಅಂದರೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗತ್ತೆ, ನೀವು ಯಾಕೆ ಇಷ್ಟು ಬರೀ ಮಾಡ್ಕೋತಾ ಇದ್ದೀರಾ ಅಂತ ಆದಿ ಕೂಡ ಹೇಳ್ತಾರೆ. ಇನ್ನೇನು ಮಾಡಬೇಕು ಫ್ರೆಂಡು, ಬರೀ ಮಾಡ್ಕೊಳ್ಳೇಬೇಕಾಗತ್ತಲ್ವಾ, ಯಾಕಂದರೆ ಅವನ ಹತ್ರ ಚಾಲೆಂಜ್ ಹಾಕಿದ್ದೀನಿ ನಾನು, ಚಾಲೆಂಜಲ್ಲಿ ಸೋತ್ರೆ ನಾವೆಲ್ಲರೂ ಕೂಡ ಆ ಮನೆಗೆ ಹೋಗಬೇಕಾಗತ್ತೆ, ಆ ನಂತರ ಭಾಗ್ಯ ಕೂಡ ಅವನ ಜೊತೆ ಬದುಕಬೇಕಾಗತ್ತೆ ಅಂತ ಹೇಳಿ ಕುಸುಮ ಅವರು ಹೇಳ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.